ನೋಡಿ ಸಾಯಿಕ್ ವ್ಯೂ, ಇದು ಮೈದಾಳ ಲೇಕ್ ಅಂತ ಹೇಳಿ. ಇದ್ರೆ ನಮ್ಮ ನೆಮ್ಮದಿ ಆಗಿರ್ಬೇಕು. ಹಾಯ್ ಹಲೋ ನಮಸ್ಕಾರ. ಎಂತ ಗೊತ್ತುಂಟ ಮಾರ, ಇವತ್ತು ಸಂಡೇ ಆಯಿತಾ, ಮನೇಲಿ ಕುತ್ಕೊಂಡು ಬೆಡ್ ಯಾಕೆ ಬಿಸಿ ಮಾಡೋದು ಅಂಥೇಳಿ ಎಲ್ಲಾದರೂ ಹೋಗುವ ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಆವಾಗ ಗೊತ್ತಾಯಿತು ಇಲ್ಲೇ ತುಮಕೂರು ಹತ್ರ ಒಂದು ಮೈದಾಳ ಲೇಕ್ ಉಂಟಂತ ಹೇಳಿ. ಸೊ ನೋಡಲಿಕ್ಕೆ ತುಂಬ ಒಳ್ಳೆ ಉಂಟಂಥದ್ದು. ಸೊ ಅದಕ್ಕೆ ಅಲ್ಲಿ ಹೋಗುವ ಅಂತ ಹೇಳಿ ಇವಾಗ ಹೊರಟಿದ್ದೇವೆ. ಸೊ ಲಾಸ್ಟ್ 2 ವೀಕ್ಸಿಂದ ನನಗೆ ತುಂಬ ಅಂದರೆ ತುಂಬ ವರ್ಕ್ ಇತ್ತು. ಒಂದು ಶಾರ್ಟ್ ಬ್ರೇಕ್ ಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದಕ್ಕೆ ಬೆಂಗಳೂರಿಂದ ಹೋಗ್ತಾ ಇದ್ದೇವೆ. ಲೆಟ್ಸ್ ಸಿ. ಒಬ್ಬನೇ ಹೋಗಬೇಕು ಅಂತ ಇದ್ದೆ, ಬಟ್ ಈ ಶೆಟ್ಟಿ ನನ್ನ ಬೆನ್ನು ಬಿಡಬೇಕಲ್ಲ. ಸೊ ಎಲ್ಲಿಗೆ ಹೋದರೆ ಸಹ ನಾನು ಬರ್ತೇನೆ ಮಾರೆ ಅಂತ ಬೆನ್ನಿಗೆ ಬಿದ್ದ ಬೇತಾಳನಾಗೆ ಮಾಡ್ತಾನೆ. ಸೊ ಫೈನಲಿ ನಾವು ಬನಶಂಕರಿಯಲ್ಲಿ ಮೀಟ್ ಆದ್ವಿ. ಸೊ ಆ್ಯಕ್ಚುಲಿ ಅವನು JP ನಗರದಲ್ಲಿರೋದು, ನಾನು ವಿದ್ಯಾಪೀಠ ಸರ್ಕಾರ ಹತ್ರ ಇರೋದು. ಸೊ ಬನಶಂಕರಿಯಲ್ಲಿ ಮೀಟ್ ಆದ್ವಿ ನಾವು. ಆಮೇಲೆ ಅಲ್ಲಿಂದ ನಮ್ಮ ಪ್ರಯಾಣವನ್ನು ಕಂಟಿನ್ಯೂ ಮಾಡಿದ್ವಿ. ಸೊ ನಿಮ್ಮ ಫ್ರೆಂಡ್ಸ್ಗಿಂತ ನನ್ನ ಫ್ರೆಂಡ್ಸ್ ಬಿಟ್ರು ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದರೆ ನಾವೇನಾದರೂ ಒಂದು ಪ್ಲ್ಯಾನ್ ಮಾಡಿದರೆ ಕೈ ಕೊಡಲ್ಲ. ಸೊ ನಮ್ಮದೊಂದು 3-4 ಮೆಂಬರ್ಸ್ ಇದು ಗ್ಯಾಂಗ್ ಉಂಟು. ನಮ್ಮದು ಏನೆಲ್ಲ ಪ್ಲ್ಯಾನ್ ಮಾಡಿದ್ವಲ್ಲ ಇದುವರೆಗೆ, ಸೊ 100% ಎಫಿಷಿಯನ್ಸಿಯನ್ನು ನಾವು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೇವೆ ಇದುವರೆಗೆ. ನಿಮ್ಮ ಕಣ್ಣು ಬೀಳದೇ ಇರಲಿ ಇದಕ್ಕೆ. ನನಗೆ ಗೊತ್ತೇ ಇರಲಿಲ್ಲ ಮಾರೆ 5:30 ಇಷ್ಟು ಬೆಳಕು ಬರ್ತದೆ ಅಂಥೇಳಿ. ಯೂಶ್ವಲಿ ನಾನು ಹೇಳುವಾಗ 7:30-8 ಆಗ್ತಾ ಇರ್ತಿತ್ತು. ಸೊ ಇವಾಗನೇ ಬೆಳಕು ನೋಡಿ ತುಂಬ ಆಶ್ಚರ್ಯ ಆಗ್ತಾ ಉಂಟು. ಹಾಗೆಯೇ ನಾವು ಮುಂದೆ ಹೋಗ್ತಾ ಇದ್ವಿ. ಸೊ ಇವಾಗ ಏನೋ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಕುರುಕುರು ಅಂತ ಸೌಂಡ್ ಬರ್ತಾಯಿತ್ತು. ನೀವೆಂತ ಗ್ಯಾಸ್ಟ್ರಿಕ್ ಅಂದ್ಕೊಂಡ್ರಾ? ಗ್ಯಾಸ್ಟ್ರಿಕ್ ಅಲ್ಲ ಮಾರೆ, ಸಾವು. ಆ್ಯಕ್ಚುಲಿ ಸ್ವಲ್ಪ ಹಸಿವಾಗಿತ್ತು. ಸೊ ನಾವು ಒಂದು ಹೋಟೆಲನ್ನು ನೋಡ್ತಾ ಇದ್ವಿ. ಫೈನಲಿ ಒಂದು ಹೋಟೆಲ್ ನೋಡಿದ್ವಿ ನಾವು, ಒಂದು ಚಿಕ್ಕ ಹೋಟೆಲ್. ಅಲ್ಲಿ ನಾವು ತಿಂಡಿ ಮಾಡಿದ್ವಿ, ದೋಸೆ ಮತ್ತು ಒಂದು ಟೀ ಕುಡಿದ್ವಿ. ಆಮೇಲೆ ಅಲ್ಲಿಂದ ಅಗೇನ್ ನಮ್ಮ ಪಯಣವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ನಾವು ದ್ವಾರದ ಹತ್ರ ಬಂದ್ವಿ. ಸೊ ಇದು ಆ್ಯಕ್ಚುಲಿ ನಾವು ಹೋಗ್ತಿರೋದು ಮೈದಾಳ ಲೇಕ್ ಅಲ್ಲ. ಸೊ ಇದು ಮದರಂಗಿ ಹಿಲ್ಸ್ ಇದ್ದು ಕೆಳಗಡೆನೇ ಇರೋದು. ಸೊ ನಾವು ಇವಾಗ ಹಿಲ್ಸ್ ಹತ್ರ ಹೋದರೆ ತುಂಬ ಕ್ರೌಡೆಡ್ ಇರ್ತದೆ. ಸೊ ನನಗೆ ತುಂಬ ಕ್ರೌಡೆಡ್ ಇದ್ದರೆ ಫುಲ್ ಒಂಥರ ಮೂಡ್ ಆಫ್ ಆಗ್ತದೆ. ಸೊ ನಮಗೆ ತುಂಬ ಪೀಸ್ ಇರುವ ಜಾಗ ಬೇಕು. ಸೊ ಅದಕ್ಕೆ ನಾವು ಡೈರೆಕ್ಟ್ ಮೈದಾಳ ಲೇಕ್ ಹತ್ರನೇ ಹೋಗುವಂತಿದ್ದೇವೆ. ಟ್ರೈನಿದ್ದು ಸಿಗ್ನಲ್ ಬಂತು. ಸೊ ಅದಕ್ಕೆ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿ ಸುಮಾರು ಒಂದು 5-10 ಮಿನಿಟ್ಸ್ ನಾವು ವೆಯ್ಟ್ ಮಾಡಿದ್ವಿ. ಆಮೇಲೆ ಹಾಗೆಯೇ ಸಿಗ್ನಲ್ ಓಪನ್ ಆಯಿತು. ಸೊ ಹಾಗೆಯೇ ಮುಂದೆ ಹೋದ್ವಿ. ಸೊ ಮುಂದೆ ಹೋದ್ಮೇಲೆ ಸ್ವಲ್ಪ ಅಲ್ಲೊಂದು ಆಫ್ ರೋಡಿದ್ದು ವೈಬ್ ಬರ್ತಾಯಿತ್ತು. ಸೊ ಅಂದರೆ ಆಲ್ಮೋಸ್ಟ್ ಮಡ್ ರೋಡ್. ಸೊ ಆ ಮಡ್ ರೋಡಲ್ಲಿ ಬೈಕ್ ಬಿಡಲಿಕ್ಕೆ ಖುಷಿನೇ ಬೇರೆ. ಸೊ ಫೈನಲಿ ನಾವು ಸ್ಪಾಟಿಗೆ ರೀಚ್ ಆದ್ವಿ. ಸೊ ಅಲ್ಲಿ ಪಾರ್ಕಿಂಗ್ ಫೀ ಅಂತ ಹೇಳಿ ಒಂದು 10 ರೂಪೀಸ್ ಪರ್ ವೆಹಿಕಲ್ ತೊಗೊಳ್ತಾರೆ ಫಾರ್ 2 ವೀಲರ್ಸಿಗೆ. ಸೊ ಅದನ್ನು ಪೇ ಮಾಡಿ ನಾವು ಮುಂದೆ ಸಾಗ್ತಾ ಇದ್ದೇವೆ. ಸೊ ಅಲ್ಲಿ ನೋಡ್ಬೋದು ಬೆಟ್ಟ ಉಂಟಲ್ಲ, ಅಲ್ಲಿ ನಡ್ಕೊಂಡು ಸಹ ಹೋಗ್ಬೋದು. ಬಟ್ ನಾವು ಗೊತ್ತುಂಟಲ್ಲ, ತುಂಬ ಉದಾಸೀನದ ಮುದ್ದೆಗಳು ನಾವು. ಸೊ ನಾವು ಲೇಕಿಗೆ ಹೋಗ್ಬೇಕಂತಿದ್ವಲ್ಲ. ಸೊ ಫಸ್ಟಿಗೆ ಲೇಕ್ ಹೋಗಿ ಆಮೇಲೆ ಅಲ್ಲಿಂದಲೇ ಮೇಲೆ ಹೋದ್ರಾಯ್ತು ಅಂಥೇಳಿ ಸೊ ಬೈಕಲ್ಲೇ ಹೋದ್ವಿ. ನಾವು ಏನು ಸ್ಟೆಪ್ಸ್ ಹತ್ರ ಹೋಗಲಿಲ್ಲ, ಯಾಕಂದರೆ ಸ್ಟೆಪ್ಸ್ ಹತ್ರ ಹೋದರೆ ತುಂಬ ಟೈಮ್ ಆಗ್ತದೆ. ಸೊ ನಮಗೆ ಆ್ಯಕ್ಚುಲಿ ತುಂಬ ಹೊತ್ತು ಲೇಕ್ ಹತ್ರ ಕಳಿಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಡೈರೆಕ್ಟ್ ಲೇಕ್ ಹತ್ರನೇ ಬಂದ್ವಿ. ಸೊ ಗಾಡಿ ಪಾರ್ಕ್ ಮಾಡಿ ಇವಾಗ ಲೇಕ್ ಹತ್ರ
ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ನಾವು ರೀಚ್ ಆಗುವಾಗ ನಿಯರ್ಲಿ 7:15 ಆಗಿತ್ತು. ಸೊ ನಾವು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಬಂದಿದ್ದರೆ ಇನ್ನೂ ಸ್ವಲ್ಪ ಒಳ್ಳೆ ಆಗ್ತಿತ್ತು. ಬಟ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಲೇಟ್ ಆಯಿತು. ಸೊ ನಮಗೆ ಸನ್ರೈಸ್ ನೋಡಲಿಕ್ಕೆ ಸಿಗಲಿಲ್ಲ. ಸನ್ ಆಲ್ರೆಡಿ ರೈಸ್ ಆಗಿದ್ದ ಬೆಂಗಳೂರಲ್ಲಿ. ಬ್ರೋ ಫ್ರಂಟ್ ಕ್ಯಾಮರಾ ಉಂಟು, ಬ್ಯಾಕ್ ಅಂಚೆ ನಡ್ಕೊಂಡು ಬರೋಡ್ಚು ಬರ್ಪೂಜಿ ನೀನು. ಹೇಗುಂಟು ಬ್ರೋ ಪ್ಲೇಸ್? ಸೊ ಬೆಂಗಳೂರು ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಒಳ್ಳೆ ಪ್ಲೇಸ್ ಅಂತ. ಜನ ಸಹ ಅಷ್ಟಲ್ಲ ಇವತ್ತು ವೀಕೆಂಡ್ ಆಗಿ ಸಹ ಜನ ಅಷ್ಟಿಲ್ಲ. ಸೊ ಪೀಸ್ಫುಲ್ ಗೆಟ್ ಅವೇ ಅಂತ ಹೇಳ್ಬೋದು ಇದನ್ನು. ಸೊ ಯಾವಾಗಾದ್ರೂ ನಾನು ಪ್ಲೇಸ್ ಸಜೆಸ್ಟ್ ಮಾಡಿದ್ರು ಉಂಟಲ್ಲ, ಕಣ್ಣು ಮುಚ್ಚಿ ಬರ್ಬೋದು. ಏನು ಹೇಳ್ತೀನಿ ನೀನು? ಸ್ವಲ್ಪ ನಂಜಿಯಲ್ಲಿ ತಿರುಗಿ ಕೊಡಬೇಡ. ಆ ಸೈಡ್ ಹೋಗ್ಬೋದು, ಅಲ್ಲಿ ಒಳ್ಳೆ ವ್ಯೂ ಉಂಟು ಆ್ಯಕ್ಚುಲಿ. ಹೋಗೋಬ್ರು. ಬ್ಯಾಗ್ ಎಲ್ಲ ಬ್ಯಾಗ್ ನೀನು ಇಲ್ಲಿರು, ನಾನು ಹೆಂಗೈತೆ ಮೈಗೆ? ಸೊ ಅಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆ ಇದು ಮಾಡಿದ್ದಾರೆ ಆ್ಯಕ್ಚುಲಿ, ಸೀಟ್ಸ್ ಎಲ್ಲ. ಲೇಕ್ ಇದ್ದು ವ್ಯೂ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೇವೆ ಟೆಂಪಲ್ಗೆ. ಮೇಲೊಂದು ಟೆಂಪಲ್ ಉಂಟಂತೆ, ಟೆಂಪಲ್ಗೆ ಹೋಗಿ ಬರುವ ಅಂತೇಳಿ. ಎಷ್ಟು ದೂರ ಬಂದಿದ್ದೇವಲ್ಲ, ವ್ಯೂ ಹೇಗುಂಟಂತ ನೋಡುವ. ಸೊ ನಮ್ಮದು ದರ್ಶನ ಎಲ್ಲ ಆಯಿತು. ಇವಾಗ ಜೈನ ಮಂದಿರ. ಇವಾಗ ವಾಪಸ್ ಹೊರಡ್ತೇವೆ. ಕ್ರೇಜ್ ಇತ್ತು ಅಲ್ಲಿ ಮೇಲೆ. ಒಂದು 3 ಗಂಟೆ ಕೂತ್ಕೊಂಡಿದ್ವಿ. ತುಂಬ ಒಳ್ಳೆ ಗಾಳಿ ಬರ್ತಾಯಿತ್ತು. ಕ್ರೇಜಿ ವೈಬ್. ಸೊ ಟೈಮ್ ನಿಯರ್ಲಿ 2 o'clock ಆಯಿತು. ಸೊ ಇವಾಗ ಹೊಟ್ಟೆಯಲ್ಲಿ ಎಗೇನ್ ಕುರುಕುರು ಅಂತ ಸ್ಟಾರ್ಟ್ ಆಗಿದೆ. ಸೊ ಇಷ್ಟೆಲ್ಲ ತಿರುಗಿದ ಮೇಲೆ ಹೊಟ್ಟೆಗೊಂದು ತಂಪು ಮಾಡದೆ ಹೋದರೆ ಆಗ್ತದಾ? ಸೊ ಆಬ್ವಿಯಸ್ಲಿ ನಾವು ಬಿರಿಯಾನಿ ಸ್ಪಾಟನ್ನು ಹುಡುಕ್ತಾ ಇದ್ವಿ. ಸೊ ನಮಗೆ ಒಂದು ಒಳ್ಳೆ ರೆಸ್ಟೋರೆಂಟ್ ಸಿಕ್ಕಿತ್ತು. ಸೊ ನಾವು ಅಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಒಳ್ಳೆ ಮಾಡಿ ಬ್ಯಾಟಿಂಗ್ ಮಾಡಿದ್ವಿ. ವಾಪಸ್ ಹೋಗುವಾಗ ನಾವು ನೈಸ್ ರೋಡಿಂದ ಬಂದ್ವಿ. ಯಾಕಂದರೆ ಔಟರ್ ರಿಂಗ್ ರೋಡಲ್ಲಿ ಹೋದರೆ ಫುಲ್ ಬ್ಲಾಕ್ ಇರ್ತದೆ. ಸೊ ಅದಕ್ಕೆ ನೈಸ್ ರೋಡ್ ಹಿಡ್ಕೊಂಡ್ವಿ ನಾವು. ಫೈನಲಿ ನಾವು ಬೆಂಗಳೂರು ರೀಚ್ ಆದ್ವಿ. ಸೊ ಒಂದು ಕಾಫಿ ಕುಡ್ಕೊಂಡು ಈ ಒಂದು ಶಾರ್ಟ್ ರೈಡನ್ನು ಮುಕ್ತಾಯ ಮಾಡಿದ್ವಿ. ಸೊ ನಾವು JP ನಗರದಲ್ಲಿದ್ದೇವೆ ಇವಾಗ. ಸೊ ಅವಿನಾಶ್ ಇಲ್ಲಿಂದ ಅವನ ರೂಮ್ ಕಡೆ ಹೋಗ್ತಾನೆ, ನಾನು ನನ್ನ ರೂಮ್ ಕಡೆ ಹೋಗ್ತಾನೆ. ಸೊ ಇಟ್ ವಾಸ್ ಅ ಗುಡ್ ರೈಡ್ ಅಂತ ಹೇಳ್ಕೊಂಡು ನಾವು ನಮ್ಮ ರೈಡನ್ನು ಎಂಡ್ ಮಾಡ್ತಾ ಇದ್ದೇವೆ. ತುಂಬ ಅಂದರೆ ತುಂಬ ರಿಲೀಫ್ ಆದ ಹಾಗೆ ಫೀಲ್ ಆಗ್ತಾ ಉಂಟು ನನಗೆ ಈ ರೈಡಿಂದ. ಸೊ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಯಿತಾ ಪ್ಲೇಸ್, ತುಂಬ ಅಂದರೆ ತುಂಬ. ಸೊ ನೀವೇನಾದರೆ ಫ್ರೀ ಇರುವಾಗ ಪ್ಲೀಸ್ ಆ ಪ್ಲೇಸನ್ನು ವಿಸಿಟ್ ಮಾಡಿ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ನಿಯರ್ ಬೆಂಗಳೂರು ಅಂತ ಹೇಳಿಕೊಂಡು ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸಿಗೋಣ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.